ಇದೇ ರೀತಿಯಾಗಿ ಬಿಜೆಪಿ RSS ಇವರ ವಿರುದ್ಧ ಹೋರಾಟ ಮಾಡತಕ್ಕಂಥ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಣುಮಗಳಿದ್ರೆ, ಸ್ತ್ರೀ ಇದ್ದರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಅವ್ರ ಹತ್ರ ಧೈರ್ಯ ಇದೆ. ಅವರು ಕಾಣಕ್ಕೆ ಸ್ವಲ್ಪ ಮೆತ್ತಗೆ ಕಾಣ್ತಾರೆ, ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ಟು ನೋಡಿ ಗೊತ್ತಾಗ್ತದೆ. ಯಾಕಂದರೆ ಅವ್ರು ಎಂದೂ ಕೂಡ ಯಾರಿಗೂ ಹೆದರಲ್ಲ. ಹೆದರದೇ ಇರ್ತಕ್ಕಂಥ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದರೆ ಪ್ರಿಯಾಂಕಾ ಗಾಂಧಿ ಅವರು. ನಮ್ಮ ಝಾನ್ಸಿ ಕಿ ರಾಣಿ ಯಾರಪ್ಪ ಅಂದರೆ ಪ್ರಿಯಾಂಕಾ ಗಾಂಧಿ ಅವರು. ನಾನು ಇದನ್ನು ಹೊಗಳ್ತಾ ಇಲ್ಲ, ಅಷ್ಟು ಶಕ್ತಿ ಇದೆ. ತಂದೆಯನ್ನು ಕಳ್ಕೊಂಡು ತಾಯಿ ರಕ್ಷಣೆ ಮಾಡಿ 4-5 ವರ್ಷದ ಮಕ್ಕಳಿದ್ದಾಗ ಬೆಳೆದು ಬಂದು ಇವತ್ತು ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ದೇಶದಲ್ಲೇ ತಮ್ಮ ಹೆಸರನ್ನು ಮಾಡಿದ್ದಾರೆ. ಯಾರಲಿಂದ ಸಾಧ್ಯ ಇದೆ? ನಾವೇನೋ ಮನೆಯಾಗ ಏನಾರು ಸ್ವಲ್ಪ ಸಣ್ಣದ ಅನಾಹುತ ಆದರೆ ಎಲ್ಲರೂ ಕುಂತು ಅಳ್ತೇವೆ, ಏನ್ರಿ ಹಿಂಗಾಯ್ತು, ನಂದು ಹಂಗಾಯ್ತು ಅಂತ ಹೇಳಿ. ಆದರೆ ಅವರು ಎಂದೂ ಕೂಡ ತನ್ನ ಕೊರತೆ, ತನ್ನ ಕಮ್ಜೋರಿ ಅವರು ತೋರಿಸಲಿಲ್ಲ. ಇಂಥ ಒಂದು ಗಾಂಧಿ ಕುಟುಂಬ. ಈ ಗಾಂಧಿ ಕುಟುಂಬಕ್ಕೆ ಈ ಶಾನು ಬೈತಾನೆ, ಮೋದಿನೂ ಬೈತಾನೆ, ಕೆಲವು ಅವ್ರ ಚಮಚಗಳು ಬೈತಾರೆ. ಅರೆ, ನೀವು ಮಾಡಿ ತೋರಿಸಿರಪ್ಪ, ನೀವಂತೂ ಮಾಡೋ ಶಕ್ತಿ ಇಲ್ಲ. ಮಾಡೋರಿಗೆ ಬೆಂಬಲ ಕೊಡೋದು ಬಿಟ್ಟು ಅವ್ರಿಗೆ ಟೀಕೆ ಮಾಡ್ತೀರಿ. ಅದಕ್ಕೆ ಬಂಧುಗಳೇ, ಇಂಥ ಜನ ನಮ್ಮ ಪಕ್ಷದಲ್ಲಿದ್ದಾರೆ. ಸ್ತ್ರೀ ಶಕ್ತಿ ಇದೆ ನಮ್ಮಲ್ಲಿ, ಯುವ ಶಕ್ತಿ ಇದೆ. ರಾಹುಲ್ ಗಾಂಧಿಯವರು, ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ. ನೀವು ಬೆಳಗಾವಿ ಜನ ಆಗಲಿ, ಕರ್ನಾಟಕ ಜನ ಆಗಲಿ, ಇಡೀ ಭಾರತದಲ್ಲಿನ ಜನ ಹೆದರ್ತಕ್ಕಂಥದ್ದೆಲ್ಲ ನಾವು ನಿಮ್ಮ ಜೊತೆಯಲ್ಲಿ ಹೋರಾಟ ಈ ಒಂದು BJP ವಿರುದ್ಧ ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಇಲ್ಲಿ ಬೆಳಗಾಂನಲ್ಲಿ ಪಾನಿದೆ. ಬೆಳಗಾಂನಲ್ಲಿ ಒಂದು ಅಧಿವೇಶನ ಆಯಿತು. ಆ ಅಧಿವೇಶನದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದರು. ಅದು ಹಿಂದಿ ಒಳಗಿದೆ, ನಾನು ಹೇಳ್ತೀನಿ. आपने जो प्रेम और सम्मान दिया, शायद ही कोई अध्यक्ष उससे अधिक की उम्मीद कर सकता है. ಇದು ಗಾಂಧೀಜಿ ಹೇಳಿದ್ದು. ಬೆಳಗಾವಿನಲ್ಲಿ ನನಗೇನು ಗೌರವ ಸಿಕ್ತೋ ಅದನ್ನು ಬೇರೆ ಕಡೆ ನನಗೆಲ್ಲೂ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ನಾನು ಇಲ್ಲಿನ ಒಂದು ಸನ್ಮಾನ ನೀವು ಕೊಟ್ಟಿದ್ದು ನೋಡಿದರೆ ನಾನು ನಿಮಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಗಾಂಧೀಜಿ ಹೇಳಿದ್ದು, ನಿಮ್ಮ ಬಗ್ಗೆ ಮಾತಾಡಿದ್ದು. ಇಂಥ ಬೆಳಗಾವಿ ಬಂಧುಗಳೇ, ಎರಡನೇದಾಗಿ ಅವ್ರು ಇನ್ನೊಂದು ಮಾತು ಹೇಳಿದರು. मैं जिंदा रहना चाहता हूं तो भारत के लिए, मैं जिंदा रहना चाहता हूं भारत के लिए, मरना चाहता हूं तो भी भारत के लिए. ಇದು ಮಹಾತ್ಮ ಗಾಂಧಿ ಅವರ ಸ್ಲೋಗನ್ ಬೆಳಗಾಂನಲ್ಲಿ ಕೊಟ್ಟಿದ್ದು. ಬದುಕಿದ್ರು ನಾನು ದೇಶಕ್ಕೋಸ್ಕರ ಬದುಕ್ತೇನೆ, ಬದುಕಿದ್ರು ನಿಮಗೋಸ್ಕರ ನಾನು ಬದುಕ್ತೇನೆ, ದೇಶದಗೋಸ್ಕರ, ನನಗೆ ಬೇರೆ ಏನು ಆಶಾ ಇಲ್ಲ ಅಂಥೇಳಿ ಮಹಾತ್ಮ ಗಾಂಧೀಜಿಯವರು ಅದು ಅವರಿಗೂ ಟೀಕೆ ಮಾಡ್ತಾರೆ. ಅವರಿಗೆ ಇವತ್ತು ಗುಂಡಾಕಿ ಕೊಲ್ಲದಂಥ ಜನ ಯಾರು ಹೇಳಿ? ಯಾರು ಕೊಂದಿದ್ರಿ ಮಹಾತ್ಮ ಗಾಂಧಿಗೆ? ಗೋಡ್ಸೆ ಯಾರ ಶಿಷ್ಯ? ಸಾವರ್ಕರ್ ಶಿಷ್ಯ. ಇವರೆಲ್ಲರೂ ಕೂಡ ಏನಿವತ್ತು ಮೋದಿ ಅವರು
ಇವತ್ತು ಮಾತಾಡ್ತಾರೆ, ಅವರು ಹೇಳ್ತಾರೆ ಗಾಂಧಿ ಬಗ್ಗೆ ಪ್ರೇಮ್ ತೋರಿಸ್ತಾ ಇಲ್ಲ. ಮಹಾತ್ಮ ಗಾಂಧಿ ಅವರು ಅಹಮದಾಬಾದ್ದವರು, ಗುಜರಾತ್ದವರು, ಅವ್ರ ಬಗ್ಗೆನೇ ಮೋದಿಗೆ ಕಳವಳಕೆ ಇಲ್ಲ. ಮತ್ತು ಅವ್ರ ಬಗ್ಗೆನೇ ಅವರು ಎಂದೂ ಕೂಡ ಒಳ್ಳೆ ಮಾತಾಡಿಲ್ಲ. ಸುಮ್ಮನೆ ಅವರು ಹೋಗ್ತಾ ಬರ್ತಾ ಒಂದೊಂದು ಜಯಂತಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಪೂಜೆ ಮಾಡೋದೇ ಯಾರಿಗೆ? ಅವರು ಪೂಜೆ ಮಾಡೋದೇ ಗಾಂಧೀಜಿ ಅವ್ರಿಗೆ ಗುಂಡಾಕದಂತ ನಮ್ಮ ಇವರು ಏನು ಹೆಸರಪ್ಪ, ನಥುರಾಮ್ ಗೋಡ್ಸೆ, ಅವನ್ ಪೂಜೆ ಮಾಡ್ತಾರೆ. ಸಾವರ್ಕರ್ ಅವರು ಅವರೇ ಲೀಡರು, ಗಾಂಧೀಜಿ ಏನು ಅಲ್ಲ, ದೇಶಕ್ಕಾಗಿ ಅಂತ ಅವ್ರು ಹೇಳ್ತಾರೆ. ಅದಕ್ಕಾಗಿ ನಾನು ಒಂದು ಮಾತು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಗಾಂಧಿ ಮತ್ತು ನೆಹರು ಮಧ್ಯದಲ್ಲಿ ಜಗಳ ಇಡ್ತಕ್ಕಂಥದ್ದು ಮಾಡ್ತಾರೆ. ಸರ್ದಾರ್ ಪಟೇಲ್ ಮತ್ತು ನೆಹರೂಜಿ ಅವ್ರ ಮಧ್ಯೆ ಜಗಳ ಇಡ್ತಕ್ಕಂಥದ್ದು ಮಾಡ್ತಾರೆ. ಅಂಬೇಡ್ಕರ್ ಮತ್ತು ಗಾಂಧೀಜಿ, ನೆಹರೂಜಿ ಇವ್ರ ಮಧ್ಯೆ ವ್ಯತ್ಯಾಸ ಇದ್ದಿದ್ದು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರು ಬರೇ ನಮ್ಮಲ್ಲಿ ವ್ಯತ್ಯಾಸಗಳು ತೋರಿಸ್ಕೊಂಡು ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ, ಡಿವೈಡ್ ಮಾಡ್ತಾ ಇದ್ದಾರೆ.